ಏನಪ್ಪ ಅಂತ ನಾವು ನೋಡೋಣ. ದೇವ್ರು ಅಂತಿದ್ದಾನೆ, ನಾನು ನಿಮ್ಮ ಮಧ್ಯದಲ್ಲಿ ನಿವಾಸ ಮಾಡ್ಬೇಕಂತ ನನಗೆ ಒಂದು ಪರಿಶುದ್ಧ ಸ್ಥಳ ಸಿದ್ಧ ಮಾಡಿದ್ದೀನಿ. ಏನಂತಿದನು? ಎದಕ್ಕೂ 6 ದಿನ ನೀನು ನನ್ನ ಬಿಟ್ಟು ಹೋಗಿ ಕೆಲಸ ಮಾಡ್ಕಂದ್ರು 7ನೇ ದಿನ ನನ್ನ ಆಲಯಕ್ಕೆ ಬನ್ನಿರಿ ಅಂತ ದೇವರು ಕೇಳ್ತಿದ್ದಾರೆ. ಅಂದ್ರೆ ಒಂದು ಮಾತು ನಾವು ನೋಡಿದ್ರೆ ವಿಮೋಚನಾ ಕಾಂಡದಲ್ಲಿ 25ನೇ ಅಧ್ಯಾಯದಲ್ಲಿ 8ನೇ ವಚನ ನಾವು ನೋಡಿದ್ರೆ ಇಲ್ಲಿ ದೇವರಂತಿದನು ಮೋಶೆ ಜೊತೆಯಲ್ಲಿ ದೇವರು ಹೇಳ್ತಿದನು, ಮೋಶೆ ನೀನು ಹೋಗಿ ಜನರಿಗೆ ಹೇಳು ಏನಪ್ಪಾ ಅಂತಂದ್ರೆ, ನಾನು ಸಬ್ಬಾತು ದಿನದಲ್ಲಿ ನಾನು ಅವರ ಮಧ್ಯದಲ್ಲಿ ವಾಸಿಸಬೇಕೆಂದು ವಾಸಿಸುವುದಕ್ಕೆ ನನಗೆ ದೇವಸ್ಥಾನವನ್ನು ಕಟ್ಟಿಸಬೇಕು. ಒಂದು ದೇವಸ್ಥಾನವು ಕಟ್ಟಿಸಬೇಕು. ನಾನು ನಿನಗೆ ತೋರಿಸುವ ಮಾದರಿಯ ಪ್ರಕಾರವೇ. ಓಕೆ, ಏನಂತಿದ್ರು? ನಾನು ಅವರ ಮಧ್ಯದಲ್ಲಿ ನಿವಾಸ ಮಾಡುವುದಕ್ಕೋಸ್ಕರ ನನಗೆ ಒಂದು ಏನ್ ಕಟ್ಟಬೇಕಂತೆ? ದೇವಸ್ಥಾನವು. ದೇವಸ್ಥಾನ ಹೆಂಗಿರ್ತದದು? ಕನ್ನಡದಾಗ ದೇವಸ್ಥಾನವಂತಿದೆ, ತೆಲುಗು ಬೈಬಲ್ದಾಗ ಏನೈತೆ, ಇಂಗ್ಲಿಷ್ ಬೈಬಲ್ದಾಗ ಏನೈತೆ ಅಂದ್ರೆ ನನಗೋಸ್ಕರ ಒಂದು ಪರಿಶುದ್ಧ ಸ್ಥಳವು. ಏನಂತೆ? ಪರಿಶುದ್ಧ ಸ್ಥಳವು ನನಗೋಸ್ಕರ ಸಿದ್ಧ ಮಾಡ್ರಿ. ಈ ಪರಿಶುದ್ಧ ಸ್ಥಳದಲ್ಲಿ ಬಂದು ಯಾರು ನಿವಾಸ ಮಾಡಬೇಕು? ಯಾರು ಬಂದು ನಿವಾಸ ಮಾಡಬೇಕು? ನಾನು ಬಂದು ಅವರ ಮಧ್ಯದಲ್ಲಿ ನಿವಾಸ ಮಾಡ್ತೀನಿ. ಆಮೆನ್, ಹಲ್ಲೆಲೂಯಾ. 6 ದಿವಸ ನೀನು ಕಷ್ಟ ಮಾಡಿದ್ವಿ, ಓಕೆ, ನಾನು ನಿನ್ನ ಜೊತೆಯಲ್ಲಿ ಇರ್ಬೇಕಂತ ನಾನು ಬರುತ್ತಿದ್ದೀನಿ, ನೀನು ನನಗೋಸ್ಕರ ಬಾ. ಆಮೆನ್. ಏನಂತಿದ್ದನು? ನೀನು ನನಗೋಸ್ಕರ ಸಿದ್ಧಪಡಿಸಿದ ಸ್ಥಳ, ಆ ಸ್ಥಳದಲ್ಲಿ ನೀನು ನಿನ್ನ ಕುರಿಮರಿಯನ್ನು, ನಿನ್ನ ಯಜ್ಞದ ವಸ್ತುಗಳನ್ನು, ನಿನ್ನ ಪ್ರಾರ್ಥನಾ ಹೋಮದ ವಸ್ತುಗಳನ್ನು ನನಗೆ ನೀನು ಏನ್ ಅರ್ಪಿಸ್ಬೇಕು ಅನ್ಕೊಂತಿದೀಯೋ ಅವೆಲ್ಲ ತಗೊಂಡು ಎಲ್ಲಿ ಬಾ ಅಂತ ಹೇಳ್ತಿದ್ರು ದೇವರು. ಎಲ್ಲಿ ಬಾ ಅಂತ ಹೇಳಿದನು? ವಿಶ್ರಾಂತಿ ದಿನ ಅಂದ್ರೆ ಸಬ್ಬಾತು ದಿನ ನನ್ನ ಆಲಯಕ್ಕೂ ನೀವು ಬನ್ನಿರಿ. ಆಮೆನ್, ಹಲ್ಲೆಲೂಯಾ. ಮತ್ತೆ ನಮ್ಮನ್ನು ಖರೀದಿದಾತನು, ನಮಗೆ ಬರಬೇಕು ಅಂತ ಹೇಳಿದಾತನು ಬರುತ್ತಾನ, ಬರದಂಗಿದ್ದಾನ? ಏನಂತಿದ್ರು ದೇವರು? ಏನಂತಿದ್ರು? ನಾನು ಕೂಡ ಸಹ ನಿಮ್ಮ ಮಧ್ಯದಲ್ಲಿ ವಾಸ ಮಾಡ. ಆಮೆನ್. ನೋಡ್ರಿ, ದೇವರು ಹೇಳಿ ಕೈ ಬಿಟ್ಟು ಹೋಗಲಿಲ್ಲ. ಆತ ಹೇಳಿದ ದೇವರು, ನಾನು ನಿಮ್ಮ ಮಧ್ಯದಲ್ಲಿ ನಿವಾಸ ಮಾಡುತ್ತೀನಿ, ನನಗೆ ಒಂದು ಪರಿಶುದ್ಧ ಸ್ಥಳವನ್ನು ನೀವು ನಿರ್ಮಿಸ್ರಿ ಅಂತ ದೇವರು ಹೇಳಿದಾಗ ಅವರೆಲ್ಲರೂ ಸೇರಿ ಒಂದು ಪ್ರತ್ಯಕ್ಷದ ಗುಡಾರವನ್ನು ಸಿದ್ಧ ಮಾಡಿದ್ದಾರೆ. ಏನ್ ಮಾಡಿದ್ದಾರೆ? ಪ್ರತ್ಯಕ್ಷದ ಗುಡಾರವನ್ನು ಸಿದ್ಧ ಮಾಡಿದಾಗ 6 ದಿನ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು 7ನೇ ದಿನ ಅವ್ರು ಏನ್ ಮಾಡಿದ್ರು? ವಿಶ್ರಾಂತಿ ಹೊಂದುವಾಗ ಸಬ್ಬಾತು ದಿನದಲ್ಲಿ ಅವರು ದೇವಾಲಯದಲ್ಲಿ ಯಾಜಕನೋಗಿ ಪ್ರಾರ್ಥನೆ ಮಾಡುವಂತ ಸಮಯ ಇದೆ. ಅವಾಗ ದೇವರು ಎಲ್ಲಿದ್ದಾನೆ? ಸಬ್ಬಾತ್ ದಿನದಲ್ಲಿ ಎಲ್ಲಿರ್ತಾರಂತ ಹೇಳಿದ್ದಾನೆ? ನಾನು ಬಂದು ನಿಮ್ಮ ಮಧ್ಯದಲ್ಲಿ, ಅರ್ಥ ಆಗುತ್ತಾ? ನಿಮ್ಮ ಮಧ್ಯದಲ್ಲಿ ಬಂದು ನಾನು ನಿವಾಸ ಮಾಡುತ್ತೇನೆ. ನೋಡ್ರಿ, ದೇವರೇ ನಮ್ಮ ಮಧ್ಯದಲ್ಲಿ ಬರುತ್ತಾನಂದ್ರೆ ನಾವು ಹೆಂಗಿರ್ಬೇಕು ಅಲ್ಲ? ಹೆಂಗಿರ್ಬೇಕು? ನಮ್ಮಲ್ಲಿ ಆಸಕ್ತಿ ಇದ್ರೆ ದೇವರು ನಮ್ಮಲ್ಲಿ ಏನ್ ಮಾಡ್ತಿದ್ರೆ ಆತ ನಮ್ಮಲ್ಲೇ ಇಳಿಸ್ಕೊಂಡು, ಅಯ್ಯ ನಮ್ಮ ಹತ್ರ ಇರಯ್ಯ, ನಮ್ಮ ಮನೆಯಲ್ಲಿ ಇರಯ್ಯ, ನಮ್ಮ ಸಭೆಯಲ್ಲಿ ಇರಯ್ಯ, ನಮ್ಮ ಜೊತೆಯಲ್ಲಿ ಇರಯ್ಯ ಅಂತ ನಾವು ಕೇಳ್ತೀವಿ ದೇವ್ರನ್ನು. ಆದ್ರೆ ನಿಮ್ಗೊಂದು ಸ್ಟೋರಿ ನಾನು ಹೇಳ್ತೇನೆ ನೋಡ್ರಿ. ದೇವರು ಆಶೆ ಪಟ್ಟು ಬಂದಿದ್ದಾನಲ್ಲ, ಆಶೆ ಪಟ್ಟು ಇಸ್ರಾಯೇಲ್ ಜನರು, ಆ ಇಸ್ರಾಯೇಲ್ ಜನರ ಹತ್ರ ಬಂದ ಮೇಲೆ ಆ ಗುಡಾರ ಸುತ್ತು, ಅಂದ್ರೆ ಮನೆಗಳೆಲ್ಲ ಸುತ್ತು ಹಾಕಿದ ಮೇಲೆ ಗುಡಾರಗಳು ಮಧ್ಯದಲ್ಲಿ ಈ ಪ್ರತ್ಯಕ್ಷ ಗುಡಾರವನ್ನು ಉಂಟು ಮಾಡಿದ್ರು, ಅಲ್ಲಿ ನಿರ್ಮಿಸಿದ್ರು. ದೇವರ ಆತ್ಮನ ಪ್ರಸನ್ನತ, ದೇವರು ಬೆಂಕಿಯಾಗಿ, ದೇವರೊಂದು ಮೇಘ ಸ್ತಂಭ ಆಗಿ, ಬೆಂಕಿ ಅಗ್ನಿ ಸ್ತಂಭ ಆಗಿ ಬಂದು ಅವರಲ್ಲಿ ನಿವಾಸ ಮಾಡ್ತಿರುವಾಗ ಜನರಿಗೆ ಏನಾಗಿತ್ತಂದ್ರೆ ಭಯ ಇಲ್ಲ. ಏನಿಲ್ಲ? ಭಯ ಇಲ್ಲ. ದೇವರು ನಮ್ಮ ಮಧ್ಯದಲ್ಲಿದ್ದಾನೆ, ಆತನು ಬೆಂಕಿಯಾಗಿ ಬರ್ತಿದ್ದಾನೆ, ಅವನು ಮೇಘ ಸ್ತಂಭದಲ್ಲಿ, ಅಗ್ನಿ ಸ್ತಂಭದಲ್ಲಿ ನಮ್ಮ ಜೊತೆಯಲ್ಲಿ ಇದ್ದಾರಂತ ಭಯ ಕಳ್ಕೊಂಡು ಅವರು ಇಚ್ಛಲು ಬಿಡಿ, ಅಂದ್ರೆ ಅವರಿಗೆ ಇಷ್ಟಾನುಸಾರವಾದ ಪಾಪಗಳು ಮಾಡುವಂತ ಸಮಯ ಮಾಡಿದ್ರು. ಅವರು ಪಾಪಗಳು ಅವ್ರಿಗೆ ಇಷ್ಟ ಬಂದಾಗ ಅವರು ವ್ಯತಿರೇಕ ಮಾಡ್ತಿರುವಾಗ
ದೇವರು ಸ್ವಲ್ಪ ದಿನ ಅವರ ಜೊತೆಲಿ ಟ್ರಾವೆಲ್ ಮಾಡಿದ್ದಾನೆ. ಆಮೇಲೆ ದೇವರು ಅನ್ಕೊಂಡಿದ್ದಾನೆ, ನಾನು ಇವ್ರ ಹತ್ರ ಬಂದು ನಿವಾಸ ಮಾಡ್ತೀನಲ್ಲ, ನನ್ನ ಹೊರಪಾಟು. ಇವರು ಮನುಷ್ಯರಿಷ್ಟೇ, ಇವರು ಪಾಪಿಗಳು. ಅವರು ಮಾಡುವಂತ ಅವಿಧೇಯತೆಗಳು, ಪಾಪಗಳು, ವ್ಯತಿರೇಕಗಳು, ಅವರು ನಿರ್ಲಕ್ಷ್ಯಗಳು ಎಲ್ಲ ದೇವರು ನೋಡಿ ಮೋಶೆ ಜೊತೆ ಹೇಳಿದ್ದಾನೆ, ಮೋಶೆ ನೀನು ಗುಡಾರಗಳ ಮಧ್ಯದಲ್ಲಿ ಹಾಕ್ಬೇಡ ನನ್ನನ್ನು, ನನ್ನ ಆಲಯ ಏನಾಗ್ಬೇಕಂದ್ರೆ ಗುಡಾರಗಳು ಬಿಟ್ಟು ಹೊರಗೆ ಹಾಕು. ಎಲ್ಲಿ ಹಾಕ್ಬೇಕಂತೆ? ಈ ಗುಡಾರಗಳೆಲ್ಲ ಇಲ್ಲಿರ್ತವ ಮನೆಗಳ ಮಧ್ಯದಲ್ಲಿ ಬೇಡ, ನಾನು ಇರಕ್ಕೂ ನನ್ನ ಕೈಲಿ ಆಗ್ತಾ ಇಲ್ಲ. ಇವರು ಪಾಪ ಮಾಡ್ತಾ ಇದ್ರು, ನನ್ನ ಮಾತು ಕೇಳ್ತಾ ಇಲ್ಲ, ಎಷ್ಟು ನೋಡಿದ್ರು ಅವಿಧೇಯಗಳಾಗಿ ಅವ್ರಿಗೂ ತಿಳಿದಿದ್ದೇ ಮಾಡ್ತಿದ್ರು, ನನ್ನ ಮಾತು ಯಾವುದು ಕೇಳ್ತಾ ಇಲ್ಲ ಅಂತ ದೇವ್ರು ಏನಾಗಿತ್ತು, ಇಲ್ಲಿ ಮಧ್ಯದಲ್ಲಿಂದ ಹೋಗಿ ಈ ಗುಡಾರಗಳು ಅಲ್ಲಿದ್ರೆ ದೇವಾಲಯ ಇಲ್ಲಿದೆ, ದೂರ ಹೋಗ್ಬಿಟ್ಟಿದ್ದಾರೆ. ಯಾಕೆ? ಮನುಷ್ಯರು ಮಾಡುವಂತ ಪಾಪ, ಅವಿಧೇಯತ, ಅಪವಿತ್ರತ, ದೇವರ ಮಾತು ಕೇಳದಂಗ ಇರುವಂತ ಪರಿಸ್ಥಿತಿ. ಈಗ ದೇವರು ಕೂಡ ನಮ್ಮ ಮಧ್ಯದಲ್ಲಿ ಇರಬೇಕಂತ ಬರುವಂತ ಸಮಯದಲ್ಲಿ ನಾವ್ ಹೆಂಗಿರ್ಬೇಕು? ಹೆಂಗಿರ್ಬೇಕು ಅಂದ್ರೆ ನಾವು ಕೂಡ ಪರಿಶುದ್ಧವಾಗಿ. ಆಮೇಲೆ ಆ ಕಾಲದಲ್ಲಿ ದೇವಾಲಯ ಹೊರಗೆ ಹೋಗಿತ್ತು, ದೇವರು ಮನುಷ್ಯರ ಒಳಗಿಲ್ಲ. ಅರ್ಥ ಅಂತ ಬಾ ಕೇಳಿಸ್ಕೊಳ್ಳೋ ವಾಕ್ಯ. ಮನುಷ್ಯರ ಒಳಗಿಲ್ಲ, ಮನುಷ್ಯರ ಹೊರಗಿದ್ದಾರೆ. ಮೋಶೆಗೆ ದೇವರು ಹೊರಗಿನಿಂದ ಮಾತಾಡಿದ್ದಾನೆ, ಹೊರಗಲಿಂದ ಪ್ರತ್ಯುತ್ತರ ಕೊಟ್ಟಿದ್ದಾನೆ, ಹೊರಗಲಿಂದ ದೇವರು ಭಕ್ತರ ಜೊತೆಯಲ್ಲಿ ಮಾತಾಡ್ಕಂತ ಬಂದಿದ್ದಾರೆ. ಆದ್ರೆ ಹೊಸ ಒಡಂಬಡಿಕೆ ಬಂದ್ರೆ ದೇವರು ಹೊರಗೆ ಕಾಣಿಸಿ, ಮೋಶೆಯ ಜೊತೆ ಇದ್ದಾಗ ಹೊರಗೆ ಮಾತಾಡಿದ್ದಾನೆ, ಭಕ್ತರ ಜೊತೆಯಲ್ಲಿ ಹೊರಗೆ ಮಾತಾಡಿದ್ದಾನೆ, ಲಾಸ್ಟ್ ಅಪೋಸ್ತಲ ಜೊತೆಯಲ್ಲಿ ಕೂಡ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡಿದ್ದಾರೆ ಯೇಸು ಸ್ವಾಮಿ ಬಂದು. ಈಗ ನಮ್ ಕಾಲಕ್ಕೆ ಬಂದಾಗ ಏನಾಗಿತ್ತು ಅಂದ್ರೆ ನಮ್ಮೊಳಗಿತ್ತು. ಆಮೇಲೆ ಅರ್ಥ ಆಗುತ್ತಾ? ಮೋಶೆ ಕಾಲದಲ್ಲಿ ಹೊರಗಿದ್ದಾನೆ, ದೂರಿದ್ದಾನೆ. ಹೊಸ ಒಡಂಬಡಿಕೆ ಬರೋಸರಿಗೆ ದೇವರು ಅಪೋಸ್ತಲ ಜೊತೆಯಲ್ಲಿದ್ದಾನೆ, ಅಂದ್ರೆ ಜನರಿಗೆ ಪಕ್ಕದಲ್ಲಿದ್ದಾನೆ. ನಮ್ ಕಾಲಕ್ಕೆ ಬಂದಾಗ ಹೊರಗಿಲ್ಲ, ದೂರ ಇಲ್ಲ, ನಮ್ಮ ಒಳಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ಒಳಗ ಆತ್ಮ ಸ್ವರೂಪನಾಗಿದ್ದು ಆತನು ಹೇಳಿದ್ದಾರೆ, ನಾನು ಹೋಗಿ ಯಾರನ್ನ ಕಳಿಸ್ತೀನಿ? ನಿಮಗೋಸ್ಕರ ಯಾರನ್ನ ಕಳಿಸ್ತೀನಿ? ಪರಿಶುದ್ಧಾತ್ಮ ದೇವನು ಕಳಿಸ್ತೀನಿ, ಆತನ ಕಳಿಸ್ತೀನಿ. ಆತನು ಬಂದು ನಿಮ್ಗೆ ಆಲೋಚನೆ ಕೊಟ್ಟು ನಡೆಸ್ತಾನೆ. ಆಮೇಲೆ ಈಗ ದೇವರು ದೂರ ಇಲ್ಲ, ಹತ್ತಿರವಾಗಿಲ್ಲ, ನಮ್ಮ ಒಳಗಿದ್ದಾರೆ. ಆಮೇಲೆ ಮತ್ತೆ ಒಳಗಿರುವಂತ ದೇವರಿಗೆ ಏನು ಸಿದ್ಧಪಡಿಸ್ಬೇಕಪ್ಪ ಅಂದ್ರೆ ಒಳಗ ಪರಿಶುದ್ಧ ಸ್ಥಾನ. ಆಮೇಲೆ ಹಲ್ಲೆಲೂಯಾ. ನನಗೋಸ್ಕರ ದೇವಾಲಯ ಉಂಟು ಮಾಡುವಂತ ಹೇಳಿದ ದೇವರು, ಪರಿಶುದ್ಧ ಸ್ಥಳ ಉಂಟು ಮಾಡುವಂತ ದೇವರು. ಇವತ್ತು ನೀನು ನಾನು ಏನಾಗಿದೆ ದೇವರಿಗೆ ಅಂತ ನೋಡಿದ್ರೆ ದೇವರಿಗೆ ದೇವಾಲಯ ಆಗಿದೆ. ಆಮೇಲೆ ಕೊರಂಥಿ ಪತ್ರಿಕೆಯಲ್ಲಿ ಮೊದಲನೇ ಕೊರಂಥಿ 3ನೇ ಅಧ್ಯಾಯದಲ್ಲಿ ನಾವು ನೋಡಿದ್ರೆ 17ನೇ ವಚನದಲ್ಲಿ ದೇವರು ಸ್ಪಷ್ಟವಾಗಿ ಹೇಳೋದು ನೋಡ್ರಿ, ಆ ಹಳೆ ಒಡಂಬಡಿಕೆಗೆ ಹೊಸ ಒಡಂಬಡಿಕೆ ದೇವರು ಎಷ್ಟು ಚೇಂಜ್ ಮಾಡಿ ನಮ್ಮ ಮೇಲೆ ಎಷ್ಟು ಕನಿಕರ ತೋರಿಸಿದ ನೋಡ್ರಿ. 3ನೇ ಅಧ್ಯಾಯ 16, 17 ವಚನ ನೋಡಿದ್ರೆ ದೇವರಂತಿದನು ಪೌಲು ಮುಖಾಂತರ ಈ ಕೊರಂಥಿ ಸಭೆಗೆ ಪೌಲು ಮಾತಾಡುವಂತ ಮಾತುಗಳು, ಪರಿಶುದ್ಧಾತ್ಮನ ಮಾತಾಡುವಂತ ಮಾತುಗಳನ್ನ ಒಂದ್ಸಾರಿ ಕೇಳಿಸ್ಕೊಳ್ಳೋಣ. ನೀವು ದೇವರ ಆಲಯವಾಗಿದ್ದೀರಿ ಆಗಿದ್ದೀರೆಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಾನೆಂದು ನಿಮಗೆ ಗೊತ್ತಿಲ್ಲವಾ? ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು. ಈಗ ದೇವರು ಏನಂತಿದ್ರೆ ಇಲ್ಲಿ, ನೀವು ಏನಾಗಿದ್ದೀರಾ ದೇವರಿಗೆ? ಯಾಕೆಂದರೆ ಅಲ್ಲ, ನೀವು ಏನಾಗಿದ್ದೀರ ಅಂದ್ರೆ ಯಾಕಂದ್ರೆ ದೇವಾಲಯವಲ್ಲ, ಮೇಲೆ ಓದಿದಲ್ಲ. ಯಾಕೆಂದರೆ ದೇವರ ಆಲಯವು ಪವಿತ್ರವಾದದ್ದು, ಆ ಆಲಯವು ನೀವೇ. ಈಗ ನೋಡ್ರಿ, ನಾವು ದೇವರ ಆಲಯವಾಗಿದ ಮೇಲೆ ನಾವ್ ಹೆಂಗಿರ್ಬೇಕು? ಇದೊಂದು ಧ್ಯಾನ ಇಟ್ಕೋಬೇಕು. ನಾನು ಬಲಹೀನರಲ್ಲ ಅಂತ ನೀವು ಅನ್ಕೋತಿದ್ದಲ್ಲ, ನಿನ್ನ ಬಲಹೀನತೆ ಯಾವಾಗ ಅಂದ್ರೆ ನಿನ್ನ ಬಲಹೀನತೆ ದೇವರಿಗೆ ಹೊರಗಿದ್ದಾಗ. ಈಗ ದೇವರಲ್ಲಿದ್ದಾಗ ನೀನು ಬಲಹೀನನಲ್ಲ, ದೇವರ ಆತ್ಮ ನಿನ್ನ ಒಳಗಿದೆ. ಆಮೇಲೆ
ಇದೊಂದು ನಾವು ಧ್ಯಾನ ಇಟ್ಕೋಬೇಕು. ನಾವು ಬರೇ ಮರ್ತೋಗ್ತಿದ್ರೆ ಸಾತಾನ ನಿನ್ನ ತಗೊಂಡೋಗಿ ಎಲ್ಲಿ ನಿಂದಿರ್ತಾನೆ? ದೇವಾಲಯದಲ್ಲಿ ಅಪವಿತ್ರತ ಬಂದು ಕುತ್ಕೊಂಡಿದ್ದಾಗ ನಾವು ಏನು ಆಲೋಚನೆ ಮಾಡಕ್ಕೂ ಆಗಲ್ಲ. ಬೈಬಲ್ ಆಗಿದೆ, ಪರಿಶುದ್ಧ ಸ್ಥಾನದಲ್ಲಿ ಸಾತಾನು ಬಂದು ಕುತ್ಕೊಳ್ಳೋ ದಿನಗಳು ಹತ್ತಿರ ಬಂದಿದ್ದಾವೆ. ಆ ದಿನಗಳಲ್ಲಿ ನಾವು ಜ್ಞಾನವುಳ್ಳವರಾಗಿರ್ಬೇಕು, ಬುದ್ಧಿ ಉಳ್ಳವರಾಗಿ ವಾಕ್ಯವನ್ನು ಬರೆಯಲ್ಪಟ್ಟಿರೋ ವಾಕ್ಯವನ್ನು ನಾವು ಅರ್ಥ ಮಾಡ್ಕೊಂಡವರಾಗಿರ್ಬೇಕಂತೆ. ಆಮೆನ್, ಹಲ್ಲೆಲೂಯಾ. ಈಗ ದೇವರು ಎಲ್ಲಿದ್ದಾನೆ? ಎಲ್ಲಿದ್ದಾನೆ ದೇವರು? మరి ನಿಮ್ಮಲ್ಲಿದ್ದಾಗ ದೇವರು ನಾನು ನಿಮ್ಮ ಮಧ್ಯದಲ್ಲೇ ಇರುತ್ತೀನಿ, ನನಗೋಸ್ಕರ ನೀವು ಬನ್ನಿರಿ, ನಾನು ಸಬ್ಬತ್ ದಿನಕ್ಕೂ ಒಡೆಯನಾಗಿದ್ದೀನಿ ಅಂತ ದೇವರು ಮಾತಾಡ್ತಿರುವಾಗ ನಾವು ಹೆಂಗ ಆಲೋಚನೆ ಮಾಡ್ತಿದೀವಿ? ಅರ್ಥ ಅಂದ್ರೆ ನಾವು ಎಲ್ಲಿ ಫೇಲ್ಯೂರ್ ಆಗ್ತೀವಿ? ನಾವು ಎಲ್ಲಿ ಫೇಲ್ ಆಗ್ತಿದೀವಿ ನಮ್ಮ ಜೀವನದಲ್ಲಿ? ಎದಕ್ಕೂ ಆಟಗಳು, ಎದಕ್ಕೂ ಓಟಮಿ, ಎದಕ್ಕೂ ನಮಗೆ ಅಪಜಯಗಳು, ಎದಕ್ಕೂ ನಮಗೆ ಇಷ್ಟು ನಿಂದೆ ಅವಮಾನಗಳು, ಎದಕ್ಕೂ ನಮಗೆ ಈ ನಷ್ಟವು, ಎದಕ್ಕೂ ನಮಗೆ ಈ ಕಷ್ಟ, ಎದಕ್ಕೂ ನಮಗೆ ಈ ವ್ಯಾಧಿ ಶೋಧನೆ ಅಂದ್ರೆ ನಾವು ಏನಾಗಿರೋ ಫಸ್ಟ್ ನಾವು ತಿಳ್ಕೋಬೇಕು. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಏನಾಗಿದೀವೋ ನಾವು ತಿಳ್ಕೊಂಡಿದ್ರೆ ನಮ್ಮ ಅಧಿಕಾರ ಏನಾಗಿದೆ ನಮ್ಗೆ ಗೊತ್ತಾಗುತ್ತೆ. ಆಮೇಲೆ ಹಲ್ಲೆಲೂಯಾ. ಇವೆಲ್ಲ ಮೂಲ ಪಾಠಗಳು, ಇವೆಲ್ಲ ನಮಗೆ ಯಾವಾಗ ಗೊತ್ತಾಗಿರ್ಬೇಕಾಯ್ತು. ಆದ್ರೆ ನಾವು ಗೊತ್ತು ಮಾಡ್ಕೊಂತೀವಿ ಅಂದ್ರೆ ನಿಮ್ಮಲ್ಲಿ ಸ್ಥಿರವಾಗಿ ನಿಂತುಕೊಳ್ಳೋ ತಕ್ಕನ ದೇವರ ಕಾರ್ಯಗಳು ನೋಡಕ್ ಆಗುದಿಲ್ಲ. ಅರ್ಥ ಆಗುತ್ತೆ? ನಿನ್ನ ಸ್ಥಿತಿ ಏನಾಗಿತ್ತೋ ನೀನು ತಿಳ್ಕೊಳ್ಳೋ ತಕ್ಕನ ನಿನಗೆ ಅದ್ಭುತ ನಡೆಯೋದಿಲ್ಲ, ನೀನು ಕಾರ್ಯಗಳು ನೋಡಕ್ ಆಗುದಿಲ್ಲ. ಅರ್ಥ ಆಗುತ್ತಾ? ಯಾಕಂದ್ರೆ ನಿನ್ನ ಪರಿಸ್ಥಿತಿ ಏನೋ ನಿನ್ಗೆ ಗೊತ್ತಾಗಿದ್ರಲ್ಲ, ಅರೆ ನಾನು ದೇವರ ಆಲಯ ಆಗಿದ್ದೀನಿ, ದೇವ್ರು ನನಗೋಸ್ಕರ ಇದ್ದಾನೆ, ದೇವ್ರು ನನ್ನಲ್ಲಿದ್ದಾನೆ ಅಂತ ನೀನು ನಂಬಿದ್ರೆ ನೀನು ಅದ್ಭುತ ಮಾಡ್ತೀಯ, ಅದ್ಭುತ ನೋಡ್ತೀಯ. ನಿನ್ ಜೀವನ ಚೇಂಜ್ ಆಗಿದ್ರೆ ಅದರಲ್ಲಿ ಏನಾಗುತ್ತೆ ಅಂದ್ರೆ ಅದ್ಭುತ ಕಾರ್ಯಗಳು, ಅಂದ್ರೆ ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳು ನೋಡಕ್ ಆಗುತ್ತೆ.